ಸರ್ ನೋಡಿ ಹೆಂಗಿದೆ ಇದು ರಾಜಾ, ನಿಮ್ಗೆ ಮುದ್ದಾಡೋಣ ಅನ್ಸುತ್ತೆ. ನೋಡಿ ಹೆಂಗ್ ಬಂದಿದೆ ನೋಡಿ. ತುಂಬಾ ವರ್ಷದಿಂದ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಬಂದಿದ್ದೀನಿ. ತೋಟದಲ್ಲಿ ಹುಳ ಹಪ್ಪಡೆ, ಮಣ್ಣು, ಸೊಪ್ಪು, ಸದೆ ಎಲ್ಲಾ ತಿಳ್ಕೊಂಡು ಪ್ಯೂರ್ ನಾಟಿ ಕೋಳಿ ಜುಟ್ಟಾಗ್ಲಿ ಕಾಲಾಗ್ಲಿ ನೋಡಿ ಹೆಂಗಿರುತ್ತೆ. ಈ ತರ ಫಿನಿಶಿಂಗ್ ಬರುತ್ತಿದೆ. ಅದಿನ್ ಸಿಗಲ್ಲ. ಇನ್ನ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿ ಸಣ್ಣದಾಗಿ ನಾನು ಎಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ನೋಡ್ಬೋದು ನೀವು ಎಷ್ಟು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀವಿ. ಗಿರಿರಾಜ ತಳಿ ಇದು 3 kg ತನಕ ಬರುತ್ತೆ ನೋಡಿ. ಹೆಂಗಿದೆ ಡಿಪಿ ಕ್ರಾಸ್, ಇದು ಸ್ವರ್ಣದಾರ. ಎಲ್ಲಾ ಬ್ರೀಡ್ ಗಳನ್ನ ಹಾಕ್ತೀನಿ ಇಲ್ಲಿ. ಕಡಕ್ನಾಥ್ ಇದೆ, ಇದು ಕಡಕ್ನಾಥ್ ಅಲ್ಲೇ ಝೆಡ್ ಬ್ಲಾಕ್ ಅಂತ ಹೇಳ್ತೇವೆ. ಮಾಂಸ ನೋಡಿ ಕಪ್ಪು ಇದೆ, ಎಷ್ಟು ಆಕ್ಟಿವ್ ಇದಾವೆ ನೋಡಿ. ನನ್ನ ಕೈಗೆ ಸಿಗ್ತಾ ಇಲ್ಲ. ಈ ಕಡೆ ಇದೆ ಬನ್ನಿ. ಇದು ಕಡಕ್ನಾಥಿಗೆ ಫ್ರಾನ್ಸಿ ಕೋಳಿ ಕ್ರಾಸ್ ಆಗಿರೋದು. ಹ್ಯಾಚಿಂಗ್ ಯೂನಿಟ್ ಮಾಡ್ಕೊಂಡಿದ್ದೀನಿ. ಉಚಿತವಾಗಿ ಟ್ರೈನಿಂಗ್ ತಗೊಂಡು ಹೋಗ್ತಿದ್ದಾರೆ. ₹1 ಫೀಸ್ ತಗೊಳಲ್ಲ. ಮನೆ ಕೆಲಸ ಮಾಡ್ಕೊಂಡು ಇದನ್ನ ಖಂಡಿತ ಮಾಡ್ಬೋದು. ಇಂಟ್ರೆಸ್ಟ್ ಇರ್ಬೇಕು ಮಾತ್ರ. ಸಣ್ಣದ್ರಿಂದ ಶುರು ಮಾಡಿ. ಏನು ಒಬ್ಬ ಇಂಜಿನಿಯರ್ ಸಂಬಳ ತಗೊಂತಾನೋ ಖಂಡಿತ ದುಡಿಬಹುದು. ಈ ವಿಷಯದಲ್ಲಿ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ಸರ್ ನಮಸ್ತೆ, ನನ್ನ ಹೆಸರು ಅವಿನಾಶ್ ಅಂತ ಹೇಳಿ. ನನ್ನ ಊರು ಎಲ್ಲಿ ಅಂತ ಹೇಳಿದ್ರೆ ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಅಂತ ಹೇಳಿ. ಅಲ್ಲಿ ಕೋಣಂದೂರಿಂದ ಒಂದು ಹಳ್ಳಿ ಕುಕ್ಕನ್ ಕೊಡುಗೆ ಅಂತೇಳಿ. ಇಲ್ಲಿ ನಾನು ತುಂಬಾ ವರ್ಷದಿಂದ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಬಂದಿದ್ದೀನಿ. ಇಲ್ಲೆಲ್ಲ ನೋಡ್ಬೋದು. ಈಗ ತೋಟದಲ್ಲಿ ಹುಳ ಹಪ್ಪಡೆ, ಮಣ್ಣು, ಸೊಪ್ಪು, ಸದೆ ಎಲ್ಲ ತಿಳ್ಕೊಂಡು. ನಾಟಿ ಕೋಳಿ ಏನಂದ್ರೆ ನಿಮಗೆ ವೇಸ್ಟ್ ಪದಾರ್ಥದಿಂದನೇ ಅದು ಬೆಳವಣಿಗೆ ಆಗೋದು. ನೀವು ಏನು ಹುಳ ಹಪ್ಪಡೆಗಳು ಮತ್ತು ಈ ಸೊಪ್ಪು ತಿಂದಿರುತ್ತೆ ತುಂಬ ಹೆಲ್ತಿಯಾಗಿರುತ್ತೆ. ಬಟ್ ಬೆಳವಣಿಗೆ ಲೇಟು. ಬಟ್ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಏನು ಮಾಡಿದೆ ಅಂದರೆ ಡೆವಲಪ್ಮೆಂಟ್ ಮಾಡಿಕೊಂಡೆ. ಅದಾದ ಮೇಲೆ ಇದರಿಂದ ನಾವು ಒಂದು ಸಕ್ಸಸ್ ಕಾಣ್ಬೋದು ಅಂತ ಒಂದು ಸಣ್ಣದಾಗಿ ನಾನು ಎಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ನೀವು ಈ ಶೆಡ್ಡು ನೋಡ್ಬೋದು. ಕಲ್ಕಂಬಕ್ಕೆ ಒಂದೇ ದುಡ್ಡು ಹಾಕಿರೋದು ಬಿಟ್ಟರೆ ಮತ್ತೆ ಈ ಮೆಸ್ಗಳಿಗೆ ಹಾಕಿದ್ದೀನಿ. ಮತ್ತೆಲ್ಲ ಈ ಕಂಬಕ್ಕಷ್ಟೇ. ತುಂಬ ಸಿಂಪಲ್ ಆಗಿ ನೋಡಿ. ನಾಟಿ ಕೋಳಿ ಮರಿ ಯಾವ ಥರ ಇರುತ್ತೆ, ಮರಿ ಇದು ಯಾವ ಥರ ಇರುತ್ತೆ ನೋಡ್ಬೋದು ನೀವು. ಇದ್ರ ಫಿನಿಶಿಂಗ್ ಆಗಲಿ, ಇಲ್ಲಿ ನೋಡಿ, ಇಲ್ಲಿ ಇದರ ಜುಟ್ಟಾಗಲಿ, ಇದು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನಿಮಗೆ. ನಾಟಿ ಕೋಳಿ ಇದ್ರ ಕಾಲಾಗಲಿ ನೋಡಿ ಯಾವ ಥರ ಬಂದಿದೆ. ನಿಮಗೆ ನಾಟಿ ಕೋಳಿ ಇಷ್ಟು ಸಪೂರ ಕಾಲಿರುತ್ತೆ. ನಿಮಗೆ ಅದೇ ಕ್ರಾಸ್ ಬ್ರೀಡಿಂದ ಹೆಂಗಿರುತ್ತೆ ಅಂತ ನೆಕ್ಸ್ಟ್ ನಿಮಗೆ ಆ ಕ್ರಾಸ್ ಬ್ರೀಡ್ ವಿಷಯ ಬಂದಾಗ ಹೇಳ್ತೀನಿ. ನೋಡಿ ಹೆಂಗಿರುತ್ತೆ ಇದ್ರದ್ದು ಫಿನಿಶಿಂಗ್ ಹೆಂಗಿದೆ. ನಿಮಗೆ ಕ್ರಾಸ್ ಬ್ರೀಡ್ ಆದ್ರೆ ಈ ತರ ಫಿನಿಶಿಂಗ್ ಬರಲ್ಲ. ಇದು ಹೆಂಗೆ ನಾಟಿ ಕೋಳಿಲಿ ನೋಡಿ ಈ ತರ ಫಿನಿಶಿಂಗ್ ಬರುತ್ತೆ. ಇದು ಹಿಂಗೆ ನೋಡಿ, ನೋಡ್ತಾ ಇರ್ಬೋದು ಇದನ್ನ ಹೆಂಗೆ ಯಾವ ತರ ಇದೆ ಅಂತ ನೋಡಿ. ಇದ್ರದ್ದು ಫಿನಿಶಿಂಗ್ ಜಸ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅನುಭವ ನಾಟಿ ಕೋಳಿ ಈ ಕಾನ್ಸೆಪ್ಟ್ ಅಲ್ಲಿ ಇದ್ರೇನೆ ಅದಕ್ಕೆ ಪ್ಯೂರ್ ನಾಟಿ ಕೋಳಿ ಅಂತೀವಿ. ನೋಡಿ ಅಲ್ಲೊಂದು ಕಾಗೆ ಬಂತು. ಎಷ್ಟು ನೋಡಿ ಅದು ನೋಡಿ ಅದಿನ್ ಸಿಗಲ್ಲ, ಇನ್ನ ಹೋಯ್ತದು ಹಂಗೆ. ಸರ್ ನೋಡಿ ಹೆಂಗಿದೆ ಇದು ರಾಜಾ. ಇದು ಒಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಹೆಂಗಂದ್ರೆ ನೆಕ್ಸ್ಟ್ ತಳಿ ಮಾಡ್ಬೇಕು ಅಂತ ಇದ್ದೀನಲ್ಲ, ಈ ಪೇರೆಂಟ್ಸ್ಗಳನ್ನ ಯೂಸ್ ಮಾಡೇ ತಳಿಗಳನ್ನ ಮಾಡ್ತೀನಿ. ಹೆಂಗಿದೆ ನೋಡಿ ನೋಡಿ ಹೆಂಗೆ ನೋಡಕ್ ನಿಮ್ಗೆ ಮುದ್ದಾಡೋಣ ಅನ್ಸುತ್ತೆ. ನೋಡುವ ಅದ್ರ ಫಿನಿಶಿಂಗ್ ನೋಡಿ ಸರ್. ಮತ್ತೆ ಇದನ್ನ ನಾನು ಬಾಯ್ಲರ್ ಫೀಡ್ ಹಾಕ್ಸಾಕಿಲ್ಲ. ಈ ತರದ ಪೇರೆಂಟ್ಸ್ ಒಂದು 150 ಪೇರೆಂಟ್ಸ್ ರೆಡಿ ಇದೆ. ಈ ತರದ ಪೇರೆಂಟ್ಸ್ ರೆಡಿ ಇದೆ. ಬಟ್ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇದು ಮಾಡ್ಕೊಡೋಣ. ಇದನ್ನ ಏನ್ ಮಾಡ್ತೀನಿ ಅಂದ್ರೆ DP ಕ್ರಾಸ್ಗೆ, ಸ್ವರ್ಣದಾರಕ್ಕೆ, ನಾಟಿಗೆ ಎಲ್ಲದಕ್ಕೂ ಮಿಕ್ಸ್ ಮಾಡಿ ಒಂದು ಹೊಸದಾಗಿ ನಂದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು ಅಂತ ಇದ್ದೀನಿ. ನಾನೇ ಒಂದು ಅಂದ್ರೆ ಬ್ರ್ಯಾಂಡ್ ಅಂದ್ರೆ ಇರೋದನ್ನ ಸಪ್ರೇಟ್ ಆಗಿ ಒಂದು ಹೊಸ. ಈಗ ನೋಡಿ ಸರ್, ಇದು ನೋಡಿ ಇದು ಹೆಂಗಿದೆ. ಗಿರಿರಾಜ ಹಿಂಗ್ ಬರಲ್ಲ, ಬೇರೆ ತರನೇ ಕಲರ್ ಹಿಂಗ್ ಬರಲ್ಲ. ನಾಟಿನೂ ಇಷ್ಟು ಬರಲ್ಲ. ಸ್ವರ್ಣದಾರನು ಈ ಇದ್ರಲ್ಲಿ ಬರಲ್ಲ. ಬಟ್ ನೋಡಿ ಹೆಂಗ್ ಬಂದಿದೆ ನೋಡಿ. ಆಲ್ರೆಡಿ ಒಂದು 3.5 kg ಇದೆ ಇದು. ನೀವು ಈ ಕೋಳಿಗಳನ್ನ ನ್ಯಾಚುರಲ್ ಆಗಿ ಸಾಕಿದ್ರೆ ನ್ಯಾಚುರಲ್ ಆಗಿ ಆಗುತ್ತೆ. ನೋಡಕ್ ದಪ್ಪ ಇದೆ, ಬಟ್ ನಾನು ನ್ಯಾಚುರಲ್ ಆಗಿ ಸಾಕಿರೋದು ನೋಡ್ಬೋದು. ಇಲ್ಲಿ ಟೇಸ್ಟ್ ಹಂಗೆ ಬರುತ್ತೆ. ನೀವು ಬಾಯ್ಲರ್ ಫೀಡ್ ಹಾಕಿದ್ರೆ ತುಂಬಾ ಇದಕ್ಕೆ 1 ವರ್ಷದ ಹತ್ರ ಆಗಿದೆ. ಇಲ್ಲಿ ನೋಡಿ ಈ ತರ ಬಂದಿದೆ ಇದು. ನೀವು ಯಾವ ನಾಟಿ ಕೋಳಿಗೆ ಬಾಯ್ಲರ್ ಫೀಡ್ ಹಾಕಿದ್ರು ಅದು ನಾಟಿ ಕೋಳಿ ಆಗಿರಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ನಿಮ್ಮ ಯೂಟ್ಯೂಬ್ ಮುಖಾಂತರ ಒಂದು ಡಿಫ್ರೆಂಟ್ ಆಗಿ ಇದ್ರ ತಳಿ ಬಗ್ಗೆನೇ ನಾನೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತೀನಿ. ನೋಡಿ ಹೆಂಗಿರ್ಬೋದು. ಬಿಟ್ರೆ ಯಾವುದೇ ನೀವು ಅಷ್ಟು ಜನ ಅಡ್ಡ ಕಡ್ಕೊ ನಿತ್ರು ಸಿಗಲ್ಲ. ಇದೆಲ್ಲ ಆ್ಯಕ್ಚುಲಿ ನಂದು ಬೇರೆ ಕೋಳಿದ ಗೂಡುಗಳಿದೆಲ್ಲ. ಬಟ್ ಇವಾಗೆಲ್ಲ ಇದು ಮಾಡ್ತಾ ಇದ್ದೀನಿ ಸರ್. ನೋಡಿ ಇದು ಗಿರಿರಾಜ ಮರಿ ಯಾವ ಥರ ಬಂದಿದೆ ನೋಡಿ. ನಿಮ್ಗೆ ಅಲ್ಲಿ ಫಸ್ಟ್ ಒಂದು ಇದರಲ್ಲಿ ವಿಡಿಯೋದಲ್ಲಿ ನಾಟಿ ಕೋಳಿ ತೋರಿಸಿದ್ನಲ್ಲ, ಅದು ಇದು ಸೇಮ್ ಬ್ಯಾಚು. ಇದ್ರ ಕಾಲುಗಳು ಹೆಂಗೆ ಎಷ್ಟು ದಪ್ಪ ಇದೆ ನೋಡಿ. ಫಿನಿಶಿಂಗ್ ಹೆಂಗಿದೆ, ಯಾವ ಥರ ಇದೆ ನೋಡಿ. ಇದ್ರ ಪುಕ್ಕ ಆಗಲಿ ಹೆಂಗ್ ಬಂದಿದೆ. ಇದು ಆಲ್ಮೋಸ್ಟ್ ಒಂದು 3 kg ತನಕ ಬರುತ್ತೆ. ನಮ್ಮ ನಾಟಿ ಕೋಳಿ ಹೆಂಗೆ ಅಂದ್ರೆ 1.5 1.25 ಹೈಯೆಸ್ಟ್ ಅಂದ್ರೆ ಒಂದು 2 kg ಬರ್ಬೋದು. ಇವೆರಡು ಗಿರಿರಾಜ ತಳಿ. ಇದು ನೀವು ಗಿರಿರಾಜ ತಳಿಗೂ ನಾಟಿಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅನ್ಕೋತೀನಿ. ನೋಡಿ ಹೆಂಗಿದೆ, ಎಷ್ಟು ಗುಂಡಕ್ಕಿದೆ ನೋಡಿ ಅಲ್ವಾ. ತೂಕ ಚೆನ್ನಾಗಿ ಬರುತ್ತೆ ಇವು. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ಹೇಳಿದ್ನಲ್ಲ, ಒಬ್ಬೊಬ್ರದ್ದು ಒಂದೊಂದ್ ತರ ಮಾರ್ಕೆಟಿಂಗ್ ಸ್ಕಿಲ್. ಅದು ನಾವು ಹೇಳಕ್ಕಾಗಲ್ಲ. ನಾವೇನಂದ್ರೆ
ಪ್ಯೂರಿಗೆ ಹೋಗಿ ಪ್ಯೂರ್ ನಾಟಿ ಮಾಡಿ ಅಂತೀವಿ. ಇಲ್ಲ ಸರ್ ನಾನು ಮಾರ್ಕೆಟಿಗೆ ಇದೆ ಇದ್ರ ಮೊಟ್ಟೆ ಪ್ರೊಡಕ್ಷನ್ ಮಾಡಿ ಮಾರ್ತೀವಿ, ಇವೆಲ್ಲ ಏನಂದ್ರೆ ಕಾವಿಗೆ ಬರಲ್ಲ. ನಾಟಿ ಕೋಳಿ ಮಾತ್ರ ಕಾವಿಗೆ ಕೂರೋದು. ಕ್ರಾಸ್ ಬ್ರೀಡ್ ಎನಿ ಒಂದು ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು, DP ಕ್ರಾಸ್ ಆಗಿರ್ಲಿ, ಸ್ವರ್ಣಧಾರ ಆಗಿರ್ಲಿ, ಅಸೀಲ್ ಕ್ರಾಸು, ಮತ್ತೆ ಕಾವೇರಿ, ಗಿರಿರಾಜ ಎಲ್ಲ ನೋಡ್ತಾ ಇರ್ಬೋದು. ಕಡಕ್ನಾಥ್ ಇದೆ ನೋಡಿ, ಎಷ್ಟು ಆಕ್ಟಿವ್ ಇದೆ. ಇವಾಗಲೇ ನಮ್ಮ ಹೊರಗಡೆ ಬಂದು ಮೇಯ್ತಾ ಇದೆ. ಕೋಳಿಗಳು ಹೆಂಗೆ ಅಂದ್ರೆ ಈ ತರ ಇರಬೇಕು. ವ್ಯಾಕ್ಸಿನೇಷನ್ ಕರೆಕ್ಟ್ ಆಗಿ ಮಾಡಿದ್ರೆ, ವ್ಯಾಕ್ಸಿನೇಷನ್ ಯಾವ ತರ ಅಂದ್ರೆ 7, 14, 21 ದಿನ ಅದೇನು ವ್ಯಾಕ್ಸಿನೇಷನ್ ಮಾಡಿದ್ರೆ ಅಂದ್ರೆ ಇಷ್ಟು ಆಕ್ಟಿವ್ ಇರ್ತವೆ. ನೋಡ್ಬೋದು ನೀವು, ಇದನ್ನ ನೋಡ್ಬೋದು ನೀವು. ಇದು ಹೆಂಗಿದೆ, ಯಾವ ತರ ಇದೆ, ಇದ್ರ ಕಾಲ್ ನೋಡಿ. ಇದು ಯಾವ ತಳಿ ಅಂದ್ರೆ ಆಲ್ಮೋಸ್ಟ್ ಗಿರಿರಾಜ ಮತ್ತೆ ಇದೆಲ್ಲ ಬರುತ್ತಲ್ಲ, ಅದೇ. ಇದು ಯಾವ್ದಂದ್ರೆ DP ಕ್ರಾಸ್ ಅಂತ ಬರುತ್ತಲ್ಲ, ಅದು ಆ ಕೋಳಿ. ಇದೆಲ್ಲ ನೋಡಿ, ಎಲ್ಲ ಒಂದೇ ಬ್ಯಾಚು. ಇದ್ರದ್ದು ಫಿನಿಶಿಂಗು ಇದ್ರದ್ದು ಯಾವ ತರ ಇರುತ್ತೆ ನೋಡಿ. ಇದ್ರದ್ದು ಪುಕ್ಕ ರೆಕ್ಕೆಗಳು ನೋಡಿ. ಆಕ್ಚುಲಿ ನಾಟಿ ಕೋಳಿ ಅಷ್ಟು ಪ್ಯೂರಿಟಿ ಇರಲ್ಲ. ಇದು ಸ್ವರ್ಣಧಾರ. ಇದ್ರಲ್ಲೂ ಕಲರ್ಸ್ ಎಲ್ಲ ಬರುತ್ತೆ. ಇವಾಗ ನೀವು ಬಂದಿದ್ದಕ್ಕೆ ಸಿಕ್ಕಿರೋದು ಇದೇ ಕೋಳಿ, ಇದೇ ಹಿಡ್ಕೊಂಡ್ ಬಂದಿದ್ದೀನಿ. ನೋಡ್ಬೋದು ನೀವು ಡಿಫ್ರೆನ್ಸ್. ಈಗ ಯಾವ ತರ ಅಂದ್ರೆ, ಈಗ ಈ ಕ್ರಾಸ್ ಬ್ರೀಡಲ್ಲಿ ಯಾವುದು ಅಂದ್ರೆ ಮೈಸೂರು ನಾಟಿ, ಸ್ವರ್ಣಧಾರ, DP ಕ್ರಾಸು, ಕಾವೇರಿ ಇದೆಲ್ಲ ಬರುತ್ತೆ. ಇದೆಲ್ಲ ಅವ್ರವ್ರ ಬಿಸ್ನೆಸ್ಸಿಗೆ ತಕ್ಕನಂಗೆ ಅವ್ರು ಯಾವ ಥರ ಅವ್ರ ಮಾರ್ಕೆಟಿಂಗು ಅವರು ಹುಡ್ಕೊಬೋದು. ಯಾಕಂದರೆ ಇದನ್ನು ಇನ್ನೊಂದು ಏನಂದರೆ ರೈತರಿಗೆ ಹೇಳ್ತೀವಿ ನೋಡಿ, ಕ್ರಾಸ್ ಬ್ರೀಡ್ ಅಂತ ಹೇಳ್ತೀವಿ. ಇದು ಒಂದು ನಾಟಿ ಕೋಳಿನೇ. ಇದನ್ನೇನು ಆಲ್ಮೋಸ್ಟ್ ರೈತರು ಯಾವ ಥರ ಸಾಕಬೇಕಂದ್ರೆ ನ್ಯಾಚುರಲಾಗಿ ಸಾಕಿ. ಇದನ್ನು 100% ನಿಮ್ಗೆ ನ್ಯಾಚುರಲ್ ತರ್ಬೋದು. ಹೆಂಗಂದರೆ ಇದು ಒಂದು 2 kg, 2.5 kg, 3 kg ತನಕ ಬರುತ್ತೆ ಇದು. ಅದನ್ನು ನೀವೇನು ಮಾಡಿ ಅಂದರೆ ಅಟ್ಲೀಸ್ಟ್ 1 ತಿಂಗಳು, 1.5 ತಿಂಗಳು ಬಾಯ್ಲರ್ ಫೀಡು, ಅದ್ರ ಜೊತೆಗೆ ಈಗ ಹೈಡ್ರೋಫೋನಿಕ್, ಅಜೋಲಾ ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ಹೋಗಿ, ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ಕೊಡ್ತಾ ಹೋದಾಗ ಆಮೇಲೆ ನ್ಯಾಚುರಲಾಗಿ ಬಿಡಿ. ಏನಾಗುತ್ತೆ ಅಂದಾಗ ನ್ಯಾಚುರಲಾಗಿ ಆಗುತ್ತೆ ಇದು. ಬಟ್ ಕೋಳಿ DP ಕ್ರಾಸು, ಸ್ವರ್ಣಧಾರ, ಕಾವೇರಿ ಹಿಂಗೆ ಬರುತ್ತಿದ್ದು. ಬಟ್ ಏನಂದರೆ ಅಟ್ಲೀಸ್ಟ್ ನಾಟಿಗೆ ಒಂದು ಥರ ಟ್ರೈ ಮಾಡ್ಬೋದು. ಮಾಂಸ ಆಗಲಿ, ಇದು ಬಾಯ್ಲರ್ ಫೀಡ್ ಹಾಕಿ ಸಾಕಿದಾಗ ಏನಾಗುತ್ತೆ ಅಂದರೆ ಸ್ಮೂತ್ ಬರುತ್ತೆ ಮಾಂಸ. ಅದೇ ನೀವು ನ್ಯಾಚುರಲಾಗಿ ಸಾಕಿದಾಗ ಏನಾಗುತ್ತೆ ಅಂದರೆ ಅಟ್ಲೀಸ್ಟ್ ಒಂದು ಮಾಂಸ ಹಾರ್ಡ್ ಬರುತ್ತೆ, ಮೂಳೆ ಎಲ್ಲ ಗಟ್ಟಿ ಆಗುತ್ತೆ. ಮೊಟ್ಟೆ ಅಟ್ಲೀಸ್ಟ್ ನಮ್ಮ ನಾಟಿಗೆ ಆ ಥರನೇ ಸ್ವಲ್ಪ ತರ್ಬೋದು. ಚೆನ್ನಾಗಿದೆ, ಮಾರ್ಕೆಟಿಂಗ್ ಮಾಡ್ಬೋದು. ಬಟ್ ನ್ಯಾಚುರಲಾಗಿ ಮಾಡ್ಬೇಕಷ್ಟೆ. ಶೆಡ್ ಒಳಗೆ ಮಾಡ್ತೀನಿ ಅಂದಾಗ ಇದ್ರ ವ್ಯಾಲ್ಯೂ ಕಡಿಮೆ. ಆಲ್ಮೋಸ್ಟ್ ಏನು ಹೇಳ್ತೀನಿ ಅಂದರೆ ಶೆಡ್ಡು ಒಳಗೆ ಮಾಡೋದೇ ಬೇರೆ ಬಿಸ್ನೆಸ್ಸು, ಶೆಡ್ಡು ಹೊರಗಡೆ ಮಾಡೋದೇ ಬೇರೆ ಬಿಸ್ನೆಸ್ಸು. ನೀವು ಇದನ್ನು ಕರೆಕ್ಟಾಗಿ, ವಿಡಿಯೋನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ನೀವು ತಾಳ್ಮೆಯಿಂದ ಎಲ್ಲದನ್ನೂ ಕರೆಕ್ಟಾಗಿ ನೋಡಿದ್ರೆ ನಿಮಗೆ ಇದ್ರದ್ದು ಉಪಯೋಗ ಯಾವ ಥರ ಮಾಡ್ಕೋಬೋದು, ನಾವು ಯಾವ ಥರ ಸಾಕ್ಬೋದು, ಇದರಿಂದ ಯಾವ ಥರ ನಾವು ಹಣ ಗಳಿಸ್ಬೋದು ಅನ್ನೋದನ್ನ ಗೊತ್ತಾಗುತ್ತೆ. ನೋಡಿ, ನಾವು ಸಣ್ಣ ಪ್ರಮಾಣದಿಂದ ಶುರು ಮಾಡಿ ಇವಾಗ ಇಷ್ಟು ಶೆಡ್ಗಳನ್ನ ಮಾಡ್ಕೊಂಡಿದ್ದೀವಿ. ನೀವೆಲ್ಲ ನೋಡ್ತಾ ಇರ್ಬೋದು. ಈ ಥರ ಶೆಡ್ಗಳು, ಈ ಥರ ಮರಿಗಳನ್ನ ಬ್ರೂಡಿಂಗ್ ಹಾಕ್ತೀವಿ. ಎಲ್ಲ ಜಾತಿಗಳ ಮರಿಗಳು ಇದೆ. ಇಲ್ಲೊಂಥರ ಜಾತಿಗಳಿದೆ, ಆ ಕಡೆನೇ ಒಂಥರ ಜಾತಿಗಳು ಮಾಡ್ತೀವಿ. ಇಲ್ಲಿ ಪಾರ್ಟೇಷನ್ ಮಾಡ್ತೀವಿ. ಇದಿಷ್ಟೇನಂದರೆ ಇದೆಲ್ಲ ಒಂದೇ ತಳಿ. ಈಗ ನಿಮಗೆ ನೋಡ್ಬೋದು, ಈಗ ಕಡಕ್ನಾಥ್ ಈ ಕಡೆ ಇದೆ, ಕಡಕ್ನಾಥ್ ಸಪ್ರೇಟ್ ಮಾಡಿದ್ದೀವಿ. DP ಕ್ರಾಸೇ ಸಪ್ರೇಟು, ಸ್ವರ್ಣಧಾರನೇ ಸಪ್ರೇಟು, ಪ್ಯೂರ್ ನಾಟಿಗೆ ಅದ್ರ ಕಾನ್ಸೆಪ್ಟೇ ಸಪ್ರೇಟಾಗಿ ಇಟ್ಟಿದ್ದೀವಿ. ನಾನು ಏನು ಹೇಳ್ತೀನಿ ಅಂದರೆ ಫಸ್ಟು ಕೋಳಿ ಬಗ್ಗೆ ನೀವು ತಿಳ್ಕೊಳ್ಳಿ. ಮತ್ತು ಶೆಡ್ ನಿರ್ಮಾಣ ಅಂದರೆ ನೋಡ್ಬೋದು ನೀವು, ಸ್ಟಾರ್ಟಿಂಗ್ ನಾನು ಮಾಡ್ಕೊಂಡಿದ್ದು ಮರಿ ಬಿಡೋದಕ್ಕೆ. ಆಮೇಲೆ ಇದ್ರ ಮೇಲ್ಗಡೆ ಶೀಟ್ ಹಾಕಿದ್ದೀನಿ. ಯಾಕಂದರೆ ನಾನು ಅದರಲ್ಲೇ ಒಂದು ಹಣ ಗಳಿಸ್ಕೊಂಡ್ಮೇಲೆ ಈ ಥರ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಏನಂದರೆ ನೋಡ್ಬೋದು ನೀವು ಎಷ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಅಂತ ನೋಡ್ಬೋದು ನೀವು. ನೋಡಿ, ಇದಕ್ಕೆ ಜಸ್ಟ್ ಕಂಬ ಹಾಕಿದ್ದೀನಿ, ಎಲ್ಲಾದ್ರದ್ದು ಕಲ್ಲು ಹಾಕಿದ್ದೀನಿ. ಇದೆಲ್ಲ ಮರದ ಕಂಬ ಹಾಕಿದ್ದೀವಿ. ಇಲ್ಲಿ ಶೀಟ್ ಹಾಕಿದ್ದೀನಿ. ಬೇಕಾಗಿರೋ ಹೀಟ್ ಕೊಡ್ತೀವಿ. ಜಾಸ್ತಿ ಹೀಟ್ ಬೇಕು ಅಂದರೆ ಗ್ಯಾಸ್ ಬ್ರೂಡರ್ಗಳನ್ನ ಯೂಸ್ ಮಾಡ್ತೀವಿ. ಅಲ್ಲಿದೆ ನೋಡಿ, ಗ್ಯಾಸ್ ಬ್ರೂಡರ್ಗಳನ್ನ ಹಾಕೋತೀವಿ. ಕರೆಂಟ್ ಬೇಕು ಅಂದರೆ ಕರೆಂಟ್ ಹೀಟ್ರ್ ಕೊಡ್ತೀವಿ. ಲೈಟಿಗೆ ಬೇಕಂದ್ರೆ ಬಲ್ಪ್ ಹಾಕೋತೀವಿ. ನೋಡ್ಬೋದು, ಇಲ್ಲಿ ಟೆಂಪ್ರೇಚರ್ ಏನಿಲ್ಲ, ನಿಮ್ಗೆ ಗಾಳಿ ಸೀದಾ ಹೊರಗಡೆಯಿಂದ ಬರ್ತಾ ಇದೆ. ಬಟ್ ಏನಂದರೆ ಇದ್ರ ಬಗ್ಗೆ ನಮಗೆ ಅನುಭವ ಇರೋದ್ರಿಂದ ನಾವು ಈ ಥರ ಮಾಡ್ಕೊಂಡಿದ್ದೀವಿ. ಈಗ ಫಸ್ಟು ರೈತರಿಗೆ ಹೇಳ್ತೀವಿ, ಆದಷ್ಟು ನೀವು 1 ತಿಂಗಳು ಮರಿಗಳನ್ನ ತೊಗೊಳ್ಳಿ. ಡೇ ಒಳಗೆ ತೊಗೊಳಕ್ಕೆ ಹೋಗಬೇಡಿ, ತುಂಬ ಮೈನಸ್ ಆಗುತ್ತೆ. ನೀವು ಬಿಸ್ನೆಸ್ಸು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀರಿ, ಅಷ್ಟು ಬಿಸ್ನೆಸ್ಸಲ್ಲಿ ಹೊಡ್ತಾ ಬರುತ್ತೆ. ಸೊ ಇದು ಬಂದು ಯಾವ ಮರಿಗಳು ಸರ್ ಇವು? ಸರ್ ಇದರಲ್ಲೇ ಯಾವ ಥರ ಅಂದರೆ ಎಲ್ಲ ಬ್ರೀಡ್ಗಳನ್ನ ಹಾಕ್ತೀನಿ ಇಲ್ಲಿ. ನನಗೆ ಇವತ್ತು ನಾಟಿ ಕೋಳಿ ಬೇಕು ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡಿ 1 ವಾರ ಫ್ರೀ ಬಿಟ್ಟು ಇದನ್ನ ಸಪ್ರೇಟ್ ಮಾಡ್ತಾ ಹೋಗ್ತೀನಿ. ಒಂದ್ಸರಿ DP ಕ್ರಾಸ್ನ ಆ ಕಡೆ ಹಾಕ್ತೀನಿ, ಒಂದ್ಸರಿ ನಾಟಿ ಕೋಳಿಗಳನ್ನ ಹಾಕ್ತೀನಿ. ನನಗೆ ಬಿಸ್ನೆಸ್ಸಿಗೆ ಯಾವ ಥರ ತಕ್ಕನಂಗೆ ಅನುಕೂಲ ಆಗುತ್ತೆ ಆ ತಕ್ಕನಾಗಿ ವ್ಯಾಕ್ಸಿನೇಷನ್ ಮಾಡ್ತಾ ಹಿಂಗೆ ಹಾಕ್ತಾ ಬರ್ತೀವಿ. ಯಾಕಂದ್ರೆ ನೋಡ್ಬೋದು ನೀವು, ಇದರಲ್ಲಿ ತುಂಬಾ ಮರಿಗಳಿದಾವೆ. ಈ ಮರಿಗಳು ಬಂದು ಎಷ್ಟು ದಿನಗಳ ಮರಿಗಳು? ಇದೆಲ್ಲ ಈಗ 1 ತಿಂಗಳು ಹತ್ತತ್ರ ಬಂದಿದೆ ಇದಕ್ಕೆಲ್ಲ. ಹೌದಾ? ನಿಮ್ಗೆ 3 ವ್ಯಾಕ್ಸಿನ್ ಕಂಪ್ಲೀಟ್ ಆಗಿದೆ. ಸರ್ ನೋಡಿ, ಇದು ಕಡಕ್ನಾಥ್ ಅಂತ ಹೇಳ್ತೀವಿ. ನಿಮಗೆ ಆಲ್ಮೋಸ್ಟ್ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಫಸ್ಟ್ ಏನ್ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲೇ ನಿಮಗೆ ಮಹೇಂದ್ರ ಸಿಂಗ್ ಧೋನಿ ಅವ್ರು ಸಾಕಿದ್ರು ಈ ಕೋಳಿನ. ಹಂಗಾಗಿ ಇದು ತುಂಬಾ ಪ್ರಚಲಿತ ಆಗಿತ್ತು. ಮತ್ತೇನಂದ್ರೆ ಇದ್ರದ್ದು
ಸ್ಪೆಷಲ್ ಏನಂದ್ರೆ ನಿಮಗೆ ಹೆವಿ ಪ್ರೋಟೀನ್ ಅಂತ ಇರೋಂಥದ್ದು, ಮತ್ತೆ ಈಗ ಸ್ಟ್ರೋಕ್ ಆಗಿರೋರಿಗೆ, ಮತ್ತೆ ಹಾರ್ಟ್ ಅಟ್ಯಾಕ್ ಪೇಷಂಟ್, ಶುಗರ್ ಪೇಷಂಟ್ ಅಂತರಿಗೆಲ್ಲ ತುಂಬಾ ಈ ಮಾಂಸ ಆಗ್ಲಿ ಮೊಟ್ಟೆ ಆಗ್ಲಿ ತುಂಬಾ ಹೆಲ್ತ್ಫುಲ್ ಆಗಿದೆ. ಹಂಗಂತ ಹೇಳಿ ವಿಡಿಯೋ ನೋಡಿದ ಕೂಡಲೇ 1000-2000 ಮಾಡ್ತೀನಿ ಅನ್ಕೋಬೇಡಿ. ನಿಮಗೆ ಬಿಸ್ನೆಸ್ ನಮ್ಮ ಊರಲ್ಲಿ ನಡೆಯುತ್ತಾ, ನಾನು ಇದಕ್ಕೆ ಮಾರ್ಕೆಟಿಂಗ್ ಮಾಡ್ಬೋದಾ ಅಂತ ಹೇಳಿ ನೀವು ಮುಂದುವರ್ಸ್ಕೊಳ್ಳಿ. ಇದು ಕಡಕ್ನಾಥ್ ಅಲ್ಲೇ ಝೆಡ್ ಬ್ಲ್ಯಾಕ್ ಅಂತ ಹೇಳ್ತೇವೆ. ಈಗ ಇದ್ರಲ್ಲೂ ಒಂದು 3 ತಳಿ ಇದೆ. ಇದ್ರಲ್ಲಿ ಕ್ರಾಸ್ ಆಯ್ತು ಅಂದ್ರೆ ಈ ಕ್ವಾಲಿಟಿ ಬರಲ್ಲ. ಇದು ಝೆಡ್ ಬ್ಲ್ಯಾಕ್ ಫಸ್ಟ್ ಕ್ವಾಲಿಟಿ. ಹೆಂಗಿರುತ್ತೆ ಅಂದ್ರೆ ನೀವು ನೋಡ್ಬೋದು, ಈ ಮಾಂಸ ನೋಡಿ ಕಪ್ಪಿದೆ ಫುಲ್, ಟೋಟಲಿ ಬಾಡಿ ಕಪ್ಪು ಇದ್ರದ್ದು ರೆಕ್ಕೆ ಪುಕ್ಕನೂ ಕಪ್ಪು, ಬಾಡಿನೂ ಕಪ್ಪು, ಇದ್ರ ಕಾಲು ಕಪ್ಪು ನೋಡ್ಬೋದು ನೀವು, ಮಾಂಸನೂ ಫುಲ್ ಕಪ್ಪು ಇದ್ರದ್ದು. ಹೌದು, ಇದಕ್ಕೆ ಝೆಡ್ ಬ್ಲ್ಯಾಕ್ ಅಂತ ಹೇಳ್ತೀವಿ ನಾವು. ಇದು ತುಂಬಾ ಹೆಲ್ತಿ. ನೋಡಿ, ನೀವು ಯೋಚನೆ ಮಾಡಿ, ಎಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇದ್ರದ್ದು ಬೆನಿಫಿಟ್ಸ್ ಏನಿದೆ ಅಂತ ಹೇಳಿ ನೋಡ್ಕೊಳ್ಳಿ, ತಗೊಬೋದು, ಮಾಡ್ಬೋದು. ನೀವು ತೀರಾ ಏನಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಡಿ. ನಮಗೆ ಇದ್ರದ್ದು ಎಷ್ಟು ಕೆಪಾಸಿಟಿ ಇದೆ, ನಾನು ಇದ್ರದ್ದು ಏನು ಮಾರ್ಕೆಟಿಂಗ್ ಮಾಡ್ಬೋದು ಅದ್ರ ಮೇಲೆ ಮಾಡ್ಬೋದು. ಸರ್ ನೋಡ್ಬೋದು ಎಷ್ಟು ಆಕ್ಟಿವ್ ಇದಾವೆ ನೋಡಿ, ನನ್ನ ಕೈಗೆ ಸಿಗ್ತಾ ಇಲ್ಲ ನೋಡಿ. ನಾವು ಒಂದು ಸರಿ ಫುಡ್ ಹಾಕಿ ಆ ಕಡೆ ಹೋಗೋದ್ರಲ್ಲಿ ಗಲೀಜ್ ಮಾಡ್ಕೊತಾವೆ, ಅಷ್ಟು ಶಾರ್ಪ್ ಇದೆ ಇದು, ತುಂಬಾ ಶಾರ್ಪ್ ಇದೆ. ಇದು ನೋಡ್ಬೋದು ನೀವು. ಮತ್ತೆ ಇದು ಒಂದಿದೆ, ಇದ್ರ ಪಕ್ಕದಲ್ಲೂ ಬ್ಯಾಚ್ ಇದೆ, ಅದನ್ನು ನೋಡ್ಬೋದು ನೀವು. ನೋಡಿ ಎಷ್ಟು ಆಕ್ಟಿವ್ ಇದೆ ಇದು. ಹೌದು ನೋಡಿ, ಟೋಟಲ್ ಬಾಡಿ ಎಲ್ಲ ಫುಲ್ ಬ್ಲ್ಯಾಕೇ, ಫುಲ್ಲು ಟೋಟಲ್. ಬರೀ ಸ್ಕಿನ್ ಮಾತ್ರ ಬ್ಲ್ಯಾಕ್ ಅಲ್ಲ, ಟೋಟಲಿ ಬಾಡಿನೇ ಬ್ಲ್ಯಾಕ್ ಇದು, ನೋಡ್ಬೋದು. ಮತ್ತೆ ಈ ಕಡೆನೂ ಇದೆ, ಹೆಂಗೆ ಬನ್ನಿ ತೋರಿಸ್ತೀನಿ ನೋಡಿ. ಇದೊಂದು ಸ್ಟೆಪ್ ಆಯ್ತಾ, ಮತ್ತೆ ಈ ಕಡೆನೂ ಇದೆ ಬನ್ನಿ ನೋಡಿ. ಇಲ್ಲಿ ಎಷ್ಟು ಆಕ್ಟಿವ್ ಇಲ್ಲೇ ಇದಾವೆ ನೋಡಿ. ಇಲ್ಲಿ ಆಲ್ರೆಡಿ ಹೊರಗಡೆ ಹೋಗ್ತಾ ಇದಾವೆ ನೋಡಿ, ಅಷ್ಟು ಆಕ್ಟಿವ್ ಇದೆ, ನೋಡ್ಬೋದು ನೀವು. ನೋಡಿ ಇದರಲ್ಲೂ ತೋರಿಸ್ತೀನಿ, ಡಿಫ್ರೆನ್ಸ್ಗಳನ್ನ ತೋರಿಸ್ತೀನಿ ಏನು ಅಂತ ಹೇಳಿ. ನೋಡಿ, ಇದು ಕಡಕ್ನಾಥಿಗೆ ಫ್ರಾನ್ಸಿ ಕೋಳಿ ಕ್ರಾಸ್ ಆಗಿರೋದು ಇದು. ಫ್ರಾನ್ಸಿ ಅಂದ್ರೆ ನೋಡ್ಬೋದು ಹೆಂಗ್ ಯಾವ ತರ ಅಂದ್ರೆ ಕಾಲಲ್ಲೆಲ್ಲ ಪುಕ್ಕ ಬಂದಿರುತ್ತೆ, ಕಾಲಲ್ಲೆಲ್ಲ ಪುಕ್ಕ ಬಂದಿದೆ. ಇದು ನೋಡಿ ಕ್ರಾಸ್ ಬ್ರೀಡ್ ಯಾವಾಗ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಇದು ಫುಲ್ಲು ಬ್ಲ್ಯಾಕ್ ಸ್ಕಿನ್ ಇದೆ. ಇದೇನಾಗುತ್ತೆ, ಗಂಡು ಹೆಣ್ಣು ಫ್ಯಾನ್ಸಿ ಕೋಳಿಗೆ ಮೇಟಿಂಗ್ ಆದಾಗ ನೋಡಿ ಯಾವ ತರ ಬರುತ್ತೆ ನೋಡಿ ಫ್ಯಾನ್ಸಿ. ಇದು ಆಕ್ಚುಲಿ ಈ ಬಣ್ಣ ಸ್ವಲ್ಪ ಕಡಕ್ನಾಥಿಗೆ ಬಂದಿದೆ, ಬಟ್ ಪೂರ್ತಿ ಇದು ಬಂದಿದೆ ನೋಡಿ, ಫ್ಯಾನ್ಸಿ ಆಗಿದೆ. ಅದಕ್ಕೆ ಹೇಳೋದು ಕ್ರಾಸ್ ಬ್ರೀಡ್ ಮಾಡೋದು ಅಂದ್ರೆ ಈ ತರ ಹಿಂಗಾಗುತ್ತೆ, ಪ್ಯೂರಿಟಿ ಹೋಗ್ಬಿಡುತ್ತೆ ಅವಾಗ. ನೋಡಿ ಇದು ಫ್ಯಾನ್ಸಿ. ನಮ್ಮಲ್ಲಿ ಈ ತರದೊಂದು 20 ಪೇರೆಂಟ್ಸ್ ಇದಾವೆ, ಅದು ಹಿಂಗಾಗಿದೆ ನೋಡಿ. ಸರ್, ಈಗ ಹೊಸದಾಗಿ ಶೆಡ್ ನಿರ್ಮಾಣ ಮಾಡ್ತಾ ಇದೀವಿ. ಯಾವ ತರ ಅಂದ್ರೆ ನೋಡಿ, ಇದು ನೆಲ ಕ್ಲಿಯರ್ ಇದೆ, 1 ಅಡಿ 1.5 ಅಡಿ ಕೆಳಗಡೆ ತಗೋತೀವಿ. ಕೆಳಗಡೆ ಫುಲ್ ಇದೇನಿದೆ, ಇದು ಫುಲ್ ಕೆಳಗಡೆ ಹೋಗಿದೆ. ಕೆಳಗಡೆ ಕಾಂಕ್ರೀಟ್ ಹಾಕಿರ್ತೀವಿ. ಕೆಳಗಡೆ ಕಾಂಕ್ರೀಟ್ ಹಾಕಿರೋದನ್ನ ಏನ್ ಮಾಡ್ತೀವಿ ಅಂದ್ರೆ ಅದ್ರ ಮೇಲ್ಗಡೆ ಕೋರ್ಸ್ ಕಟ್ತೀವಿ. ಇದಕ್ಕೆ ಫುಲ್ ಮಣ್ಣು ಫಿಲಪ್ ಮಾಡ್ತಿದೀವಿ. ಇದೇನಂದ್ರೆ ಒಂದು 3 ಕಲ್ಲು ಮುಚ್ಚೋಗ್ಬಿಡುತ್ತೆ ಫುಲ್. ಇದ್ರ ಮೇಲ್ಗಡೆ ಏನ್ ಮಾಡ್ತೀವಿ ಅಂದ್ರೆ ಮಣ್ಣು ಕ್ಲಿಯರ್ ಮಾಡಿ ಈ ಗೋಡೆ ಏರ್ಸ್ತಾ ಹೋಗ್ತೀವಿ. ಇಲ್ಲಿ ಗೋಡೆ ಏರ್ಸಿದಾಗ ಮಧ್ಯ ನಮ್ಗೆ ಎಲ್ಲಿ ಅನುಕೂಲ ಆದಂಗೆ, ಎಲ್ಲಿ ಕಿಟಕಿ ಬೇಕು, ಎಲ್ಲಿ ಮೆಸ್ ಹಾಕ್ಬೋದು ಅಂತೇಳಿ ಹೊಸ ಕಾನ್ಸೆಪ್ಟ್ ಅಲ್ಲಿ ಇದೊಂದು ಶೆಡ್ ಮಾಡ್ತಾ ಇದ್ದೀನಿ. ಈಗ ಇದೊಂದು ಹೊಸ ಒಂದು ಬ್ರೀಡ್. ಈಗ ನಾನೇ ಈಗ DP ಕ್ರಾಸು, ಸ್ವರ್ಣದಾರ ಮತ್ತೆ ಗಿರಿರಾಜ ಇದಾವಲ್ಲ, ಅದೆಲ್ಲ ಕೋಳಿಯಿಂದನೂ ಎಲ್ಲಾ ಪೇರೆಂಟ್ಸ್ಗಳನ್ನು ಮೇಲು ಫಿಮೇಲ್ಸ್ ಇಟ್ಟು ಒಂದು ಮಿಶ್ರ ತಳಿ ಒಂದು ಸಪ್ರೇಟ್ ನಾನೇ ಒಂದು ಮಾಡಬೇಕು, ನನಗೆ ಬೇಕು ಅಂತ ಹೇಳಿ ಈ ಶೆಡ್ಗಳನ್ನ ಬಿಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು, ಈ ತರ ಮಾಡ್ತಾ ಇದೀವಿ ಕೆಲಸಗಳನ್ನ. ಸೊ ಇಲ್ಲಿ ಬಂದು ಹೊಸ ಸೆಟಪ್ ಮಾಡ್ಕೊಂಡಿದ್ದೀರಾ ಸರ್? ಹಾ ಸರ್, ಖಂಡಿತ ನೋಡ್ತಾ ಇರ್ಬೋದು ನೀವು. ಹೊಸ ಈಗ ನೀವು ಅಲ್ಲಿ ನೋಡ್ತಿದ್ದೀರಲ್ಲ, ಅದೆಲ್ಲ ಲೆವೆಲ್ ಮಾಡಿದ್ದೀನಿ. ಎಲ್ಲಾ ಕಡೆ ಕನ್ಸ್ಟ್ರಕ್ಷನ್ ನಡೀತಿದೆ, ನಿಮಗೆ ಗೊತ್ತಿದೆ. ಮತ್ತೆ ಏನಂದ್ರೆ ರೈತರಿಗೆ ಬೇಕು ಅಂದ್ರೆ ಶೆಡ್ಗಳನ್ನು ನಾನೇ ಮಾಡ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಹೆಂಗಂದ್ರೆ ನೀವೀಗ 1 ಲಕ್ಷ ಹಾಕ್ತೀರಿ ಅಂದ್ರೆ ನಾನು 50-60 ಸಾವಿರದಲ್ಲಿ ನಿಮ್ಗೆ ಮಾಡ್ಕೊಡ್ತೀನಿ ಸಿಂಪಲ್ ಆಗಿ. ನಾನು ಹೇಳಿದ ಮೆಟೀರಿಯಲ್ ಇರ್ಬೇಕು, ಇಲ್ಲ ಕಬ್ಬಣ ಹಾಕೊಡ್ತೀನಿ, ನಮ್ದೇ ಲೇಬರ್ ಇದ್ದಾರೆ ಕಳಿಸ್ಕೊಡ್ತೀನಿ, ಅದನ್ನು ಮಾಡ್ಕೊಡ್ತೀನಿ. ಇದು ನೋಡ್ತಿರ್ಬೋದು, ಇದು ನಾಟಿ ಕೋಳಿಗೆ ಇದಕ್ಕೆ ಒಂದು ಸಪರೇಟ್ ಆಗಿ ಒಂದು ಮಾಡ್ತಾ ಇದ್ದೀನಿ. ಇಲ್ಲಿ ತೋಟ ಈಗ ಹಾಕಿದೀವಿ, ಇಲ್ಲೊಂದು ಹ್ಯಾಚಿಂಗ್ ಸೆಂಟರ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಅಜೋಲಗಳನ್ನು ಇಲ್ಲೂ ಹಾಕೊಂಡು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಹಣ್ಣಿನ ಗಿಡಗಳನ್ನು ಹಾಕೊಂಡಿದ್ದೀನಿ. ಈಗ ರೀಸೆಂಟ್ ಆಗಿ ಈಗ ಮಳೆಗಾಲದಲ್ಲೆಲ್ಲ ಹಾಕಿದ್ದೀನಿ. ನಿಮ್ಗೆ ಅದ್ರ ಬಗ್ಗೆನೂ ನೋಡ್ಬೋದು. ಬಟ್ ಎಲ್ಲ ಇರ್ಬೇಕು, ಒಬ್ಬ ರೈತ ಇಲ್ಲಿ ಬಂದ ಅಂದ್ರೆ ಅಲ್ಲಿ ಇಲ್ಲಿ ಅಂತ ತೋರ್ಸಂಗಿರ್ಬಾರ್ದು. ಇದೇನ್ ಜಾಗ ಇದೆ, ಇದು ಎಲ್ಲ ಪ್ರತಿಯೊಂದು. ಈಗ ನಾನು ಡಾಗ್ ಬ್ರೀಡ್ ಮಾಡ್ತಾ ಇದ್ದೀನಿ, ನಾಟಿ ಕೋಳಿ ಕ್ರಾಸ್ ಬ್ರೀಡು, ಅದ್ರ ಜೊತೆಗೆ ಜೇನ್ ಸಾಕಾಣಿಕೆ, ಅದ್ರ ಜೊತೆಗೆ ಮೀನ್ ಸಾಕಾಣಿಕೆ, ಅದ್ರ ಜೊತೆಗೆ ಒಂದು 10-12 ತಳಿ ಕೋಳಿಗಳನ್ನ ಬಂದ್ರು ರೈತರು ಅಂದ್ರೆ ಇಲ್ಲೇ ಅವ್ರಿಗೆಲ್ಲ ಗೊತ್ತಾಗ್ಬೇಕು. ಆ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಶುರು ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಮೆಟೀರಿಯಲ್ ಬಿದ್ದಿದೆ. ಇಲ್ಲಿ ಎಲ್ಲಾ ಟೈಮ್ ಇರಕ್ಕಾಗಲ್ಲ, ಮನೆ ಹತ್ರನೇ, ಮತ್ತೆ ಇದೇನು ಭಾರಿ ದೂರ ಇಲ್ಲ. ಒಂದು CC ಕ್ಯಾಮ್ರಾಗಳನ್ನ ಹಾಕೊಂಡಿದ್ದೀನಿ. ಇದೆಲ್ಲ ಏನಂದ್ರೆ ಹ್ಯಾಚ್ ಆಗಿದ್ ಮರಿ ನಮ್ ಬ್ರೂಡಿಂಗ್ ಸೆಕ್ಷನ್ ಗೆ ಹಾಕೋದಕ್ಕೆ ಇದು ಇದೇ
ಇದು ಒಂದು ಇದಕ್ಕೆ 100 ಮರಿ ಹಿಡಿಯುತ್ತೆ ಇದು. ಇಲ್ಲಿ ನೋಡ್ಬೋದು, ಇದು ಹ್ಯಾಚಿಂಗ್ ಯೂನಿಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಮಲ್ನಾಡ್ ಪೌಲ್ಟ್ರಿ ಅಂಡ್ ಹ್ಯಾಚರಿಂಗ್ ಸೆಂಟರ್ ಅಂತ ಹೇಳಿ ಹೌದು. ಈಗ ರೀಸೆಂಟ್ ಆಗಿ ಶುರು ಮಾಡ್ಕೊಂಡಿದ್ದೀನಿ. ಉಚಿತವಾಗಿ ಟ್ರೈನಿಂಗ್ ತಗೊಂಡು ಹೋಗ್ತಿದ್ದಾರೆ, ₹1 ಫೀಸ್ ತಗೊಳಲ್ಲ. ಏನು ಯಾವ ಕಾನ್ಸೆಪ್ಟ್ ಅಂದ್ರೆ, ನನ್ನಲ್ಲಿ ಏನು ಗೊತ್ತಿದೆ, ನಾನು ಏನು ತಿಳ್ಕೊಂಡಿರ್ತೀನಿ ಅದನ್ನ ನಾವು ರೈತರುಗಳಿಗೆ ಪ್ರತಿಯೊಬ್ಬರಿಗೂ ಹೇಳ್ಬೋದು. ಸೊ ಈಗ ನಿಮ್ಮ ಹತ್ರ ಮರಿಗಳು ಸಿಗ್ತಾವ? ಸಿಗುತ್ತೆ ಸರ್, ಖಂಡಿತ ಸಿಗುತ್ತೆ. ಬಟ್ ಅಡ್ವಾನ್ಸ್ ಆಗಿ ನೀವು ರೈತರು ನಮಗೆ ಬುಕ್ಕಿಂಗ್ ಮಾಡ್ಕೊಬೇಕು. ನೀವು ಬುಕ್ಕಿಂಗ್ ಮಾಡ್ಕೊಳೋದಕ್ಕಿಂತನೂ ಫಸ್ಟ್ ಯೋಚನೆ ಮಾಡಿ, ನೀವು ಯಾವ ಥರ ನಾನು ಕೋಳಿಗಳನ್ನ ಸಾಕಕ್ಕೆ ನಾನು ಅರ್ಹ ಇದ್ದೀನೋ, ಈ ಇಂಟ್ರೆಸ್ಟ್ ನನಗೆ ಕೊನೆ ತನಕ ಇರುತ್ತೋ, ಒಂದು ಚಿಕ್ಕದಾಗಿ ಒಂದು ಶೆಡ್ ಮಾಡ್ಕೊಳ್ಳಿ. ಶೆಡ್ ಮಾಡ್ಕೊಂಡು ನೆಕ್ಸ್ಟು ನಮ್ಮ ಹತ್ರ ಒಂದಿನ ಬಂದು ಮಾತಾಡ್ಕೊಂಡು ಹೋಗಿ. ನೀವೀಗ ವ್ಯವಹಾರ ಮಾಡ್ತೀರೋ ಅಂದರೆ 50,000 1 ಲಕ್ಷ ಹಾಕೋದು ಕಾಮನ್ನು. ಜಸ್ಟ್ ಒಂದು 2,000 ಖರ್ಚಾಗ್ಬೋದು ನಿಮ್ಮ ಊರಿಂದ ಬರೋದಕ್ಕೆ, ದೂರದಿಂದ ಬರೋದಕ್ಕೆ. ಬಂದರೆ ಏನೇನು ಇಲ್ಲಿ ನಾವು ಏನೇನು ಮಾಡಿರ್ತೀವಿ, ಯಾವ ಥರ ಕಾನ್ಸೆಪ್ಟ್ ಇರುತ್ತೆ, ಬಂದು ನೋಡ್ಕೊಂಡು ಹೋಗಿ. ವ್ಯಾಕ್ಸಿನೇಷನ್ ಮಾಡ್ತೀನಿ ಯಾವ ಥರ ಅಂದರೆ 7 ದಿನ, 14 ದಿನ, 21 ದಿನಕ್ಕೆ. ಆಮೇಲೆ ಮಲ್ಟಿವಿಟಮಿನ್, ಕ್ಯಾಲ್ಸಿಯಮ್ಮು, ಲಿವರ್ ಟಾನಿಕ್ಕು, ಅದಕ್ಕೆ ಬೇಕಾಗಿರೋಂಥದ್ದನ್ನು ಕೊಟ್ಕೊಂಡು ನಾವು ರೈತರುಗಳಿಗೆ ಕೊಡ್ತೀವಿ. ಯಾವುದೇ ರೈತರು ಆಗಿದ್ರೆ ಈಗ ಆಲ್ಮೋಸ್ಟ್ ಇಲ್ಲಿ ಏನು ನೋಡ್ತಾ ಇದ್ದೀರಿ ಎಲ್ಲ ಬುಕ್ಕಿಂಗ್ ಆಗಿದೆ. ನಿಮಗೆ ಬೇಕು ಅಂದರೆ ಇಲ್ಲೇ ಬನ್ನಿ, ಮರಿಗಳು ನೋಡ್ಕೊಳ್ಳಿ. ಎಲ್ಲಿ ಅಂದರೆ ಇದು ಈ ಶೆಡ್ ಇರೋದು ನಮ್ಮ ಹತ್ರ, ನಮ್ಮ ಮನೆ ಹತ್ರನೇ ಇರೋದು, ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಬಟ್ ಈಗ ಬೇರೆ ಕಡೆ ಶೆಡ್ಗಳನ್ನು ಮಾಡ್ಕೊಂಡಿದ್ದೀನಿ, ಅಲ್ಲೂ ತೋರಿಸ್ತೀನಿ. ನೀವು ಏನು ಹೊರಗಡೆ ಹೋಗಿ ಏನು ಸಂಪಾದನೆ ಮಾಡ್ತೀರಾ, ಆರಾಮಲ್ಲೇ ಮನೆ ಕೆಲಸ ಮಾಡ್ಕೊಂಡು ಇದನ್ನ ಖಂಡಿತ ಮಾಡ್ಬೋದು. ಇಂಟ್ರೆಸ್ಟ್ ಇರ್ಬೇಕು ಮಾತ್ರ. ಸಣ್ಣದ್ರಿಂದ ಶುರು ಮಾಡಿ ಖಂಡಿತ ಏನು ಒಬ್ಬ ಇಂಜಿನಿಯರ್ ಸಂಬಳ ತಗೊಂತಾನೋ ಖಂಡಿತ ದುಡಿಬೋದು. ಈ ವಿಷಯದಲ್ಲಿ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ.